ನಾಗರಾಜ್ ಅವರೇ ವಿಷಯಕ್ಕೆ ಬರ್ಬೋದಾ ಈಗ? ಬನ್ನಿ ಸರ್. ಇದೊಂದು ಇದರಲ್ಲಿರೋ ಹಲವು ಅಂಶಗಳಿದ್ದಾವೆ. ಆ ಅಂಶಗಳನ್ನು ನಾವು ಗ್ರಾಫಿಕ್ ಮಾಡಿ ತೋರಿಸ್ತಾ ಇದ್ದೀವಿ. ಒಂದು 4 ಅಂಶ, ನಿಮ್ಮ ಆಯ್ಕೆ ಒಂದು 4 ಅಂಶಗಳಿಗೆ ಉತ್ತರ ಇಡಿ ರಿಪೋರ್ಟಲ್ಲಿ ಇಂತಿಂಥ ತಪ್ಪುಗಳಿದಾವೆ. ನೋಡಿ, ಇವತ್ತು ಇಡಿ ಅವರು ಹೇಳ್ತಾರೆ 700 ಕೋಟಿ ರೂಪಾಯಿಗಳ ಗೋಲ್ಮಾಲ್ ಆಗಿದೆ, 1,095 ಸೈಟ್ಗಳ ಬಗ್ಗೆ ಒಂದು ವಿತೌಟ್ ಫಾಲೋಯಿಂಗ್ ದಿ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಹಣಕಾಸಿನ ವ್ಯವಹಾರ ಆಗಿದೆ. ಒಂದು ನಿಮಿಷ ಇರ್ರಿ. ಹಾಗಾಗಿ ಈ ವಿಚಾರದಲ್ಲಿ ಆಮೇಲೆ 14 ಸೈಟ್ಗಳು ಕೊಡಬೇಕಾದ್ರೆ 2014ರಿಂದ ಕೊಟ್ಟ ಅಪ್ಲಿಕೇಶನ್ ಎಲ್ಲವೂ ಪ್ರಸ್ತಾಪ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ಬರ್ತದೆ. ಇನ್ನೂ ಒಂದು ಎಲ್ಲಿವರೆಗೂ ಹೋಗ್ತಾರೆ ಅಂತಂದರೆ ಇದು ಡಿನೋಟಿಫಿಕೇಶನ್ ಬಗ್ಗೆ ಮಾತಾಡ್ತಾರೆ, ಕನ್ವರ್ಷನ್ ಬಗ್ಗೆ ಮಾತಾಡ್ತಾರೆ, ಸೇಲ್ ಡಿ ಬಗ್ಗೆ ಮಾತಾಡ್ತಾರೆ, ಗಿಫ್ಟ್ ಡೀಡ್ಸ್ ಬಗ್ಗೆ ಮಾತಾಡ್ತಾರೆ, ಅಲಾಟ್ಮೆಂಟ್ ಬಗ್ಗೆ ಮಾತಾಡ್ತಾರೆ, ಮನಿ ಲಾಂಡ್ರಿಂಗ್ ಬಗ್ಗೆ ಮಾತಾಡ್ತಾರೆ. ನೀವು ಮಿಸ್ ಮಾಡಿದ್ರಿ ಅಂತ ಒಂದು ಪಾಯಿಂಟ್ ಹೇಳಿದ್ರು. ಪ್ಲೀಸ್ ಕಂಟಿನ್ಯೂ. ಓಕೆ, ಒಂದು ನಿಮಿಷ. ಬಿ ಕೇರ್ಫುಲ್. ನಾನೇನಂತ ಇದ್ದೀನಿ ಅಂತಂದರೆ, ಇಷ್ಟೆಲ್ಲ ವಿಚಾರಗಳು ಪ್ರಸ್ತಾಪ ಮಾಡಿದಿರಿ, ನಮ್ದೇನು ಅಭ್ಯಂತರ ಇಲ್ಲ. ಯು ಆರ್ ಟೇಕನ್ ಅಪ್ ಎ ಕೇಸ್, ಯು ಆರ್ ಅನ್ ಇಂಡಿಪೆಂಡೆಂಟ್ ಬಾಡಿ, ಯು ಆರ್ ಡೂಯಿಂಗ್ ಯುವರ್ ಜಾಬ್, ಯು ಡೂ ಇಟ್. ಓಕೆ, ರೈಟ್ ಆರ್ ರಾಂಗ್, ಕೋರ್ಟ್ ವಿಲ್ ಡಿಸೈಡ್. ಓಕೆ, ಇವತ್ತಿನ ದಿವಸ ಟೈಮಿಂಗ್ ಬಗ್ಗೆ ಪ್ರಶ್ನೆ ಮಾಡಿದ್ರಲ್ಲ ಅವ್ರಿಗೆ, ದಟ್ ಇಸ್ ದ ಮೇನ್ ಕ್ವಶನ್. ನನ್ನ ಪ್ರಶ್ನೆಗೆ ಬರ್ತಿಲ್ಲ ಸರ್. ಇಲ್ಲ, ಇದ್ರ ಬಗ್ಗೆ ಹೇಳಿದ್ನಲ್ಲ, ಇವೆಲ್ಲ ವಿಚಾರಗಳಿದೆಲ್ಲ ಅವ್ರು ಮಾಡಿರ್ತಕ್ಕಂಥ ಎಲ್ಲ ವಿಚಾರಗಳಲ್ಲಿ ನಮಗೆ ನಂಬಿಕೆ ಇದೆ ಸಿದ್ದರಾಮಯ್ಯನವರು ಆ ಆಪಾದನೆಗಳಲ್ಲಿ ಸಿಲುಕೊಳ್ಳೋದಿಲ್ಲ. ಯಾಕೆ ಅಂದರೆ ಆ ತಪ್ಪುಗಳನ್ನು ಅವ್ರು ಮಾಡಿಲ್ಲ. ದಿಸ್ ಆರ್ ದ ಕ್ವಶನ್ಸ್ ರೇಸ್ಡ್ ಬೈ ದ ಕಂಪ್ಲೇನೆಂಟ್ ಆ್ಯಂಡ್ ಇಡಿ ಅಂತಲೇ ಇಟ್ಕೊಳ್ಳೋಣ. ಬಟ್ ದಿಸ್ ವಿಲ್ ಬಿ ಸೆಟ್ ಅಸೈಡ್ ಇನ್ ದ ಕೋರ್ಟ್. ನಂಬಿಕೆ ನಮ್ಗೆ ಯಾಕಿದೆ ಅಂದರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಹೇಳ್ತಾ ಇದ್ದೀನಿ ನಿಮ್ಗೆ. ಆಬ್ಜೆಕ್ಟಿವ್ ಇಲ್ಲಿ ರೇಸ್ ಮಾಡಿರುವ ವಿಷಯಗಳ ಪೈಕಿ ನಿಮ್ಮ ಆಯ್ಕೆಯ 4 ವಿಷಯಗಳಿಗೆ ಹೇಳ ನಿಮಗೆ ಯಾವ್ದಾದ್ರು ಆಯ್ಕೆ ಹೇಳಿ. ಈ 14 ಸೈಟ್ ವಿಚಾರದಲ್ಲಿ ಸಿದ್ದರಾಮಯ್ಯ ಇಂಟರ್ಫಿಯರ್ ಆಗಿಲ್ಲ. ದೇ ಬ್ಲೇಮಿಂಗ್ ದಟ್ ಈಸ್ ಇನ್ಫ್ಲೂಯೆನ್ಸ್ ದ ಮ್ಯಾಟರ್ ಅಂತ. ಆಮೇಲೆ 1995 ಸೈಟ್ಗಳಲ್ಲಿ ಅಕ್ರಮ ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, ಅದರಲ್ಲಿ ಸಿದ್ದರಾಮಯ್ಯ ಇನ್ವಾಲ್ವ್ಮೆಂಟ್ ಇಲ್ಲ. ಕೇಸ್ ಬರ್ತಾ ಇರ್ತಕ್ಕಂಥ ಪಿ ಎ ಕುಮಾರನ್ ಬಗ್ಗೆ ಉಲ್ಲೇಖ ಇದೆ ಅಲ್ಲ, ಅದ್ರ ಬಗ್ಗೆ ಅವರ ಪರ್ಸನಲ್ ಸ್ಟಾಫ್ ಮಾಡಿದ್ದಾರೆ. ಅದು ಬೋಗಸ್ ಸಿಗ್ನೇಚರ್, ಹಲವಾರು ವಿಚಾರಗಳು ಆಪಾದನೆಗಳು ಮಾಡಿದ್ದಾರಲ್ಲ, ದೇ ಆರ್ ಆಲ್ ಕನೆಕ್ಟೆಡ್ ಟು ದ ಕೇಸ್. ಇಲ್ಲಿ ಅದು ಕೋರ್ಟಲ್ಲಿ ಫೈಲ್ ಮಾಡಿದ್ರೆ ಉತ್ತರ ಕೊಡ್ಲಿಕ್ಕೆ ನಾನು ಇಲ್ಲ ಅಂತ ಹೇಳಿಲ್ಲ. ಯು ರೇಸ್ ದ ಪಾಯಿಂಟ್ಸ್ ಅಲ್ಲಪ್ಪ, 700 crore rupees ಅಂತ. ಯು ಫೈಲ್ ಅ ಚಾರ್ಜ್ ಶೀಟ್. ನೋ, ಇಡಿ ಯು ಫೈಲ್ ಅ ಚಾರ್ಜ್ ಶೀಟ್. 700 crore. ವೈ ಆರ್ ರೈಟಿಂಗ್ ಲೋಕಾಯುಕ್ತ 700 crore rupees PML ಆಗಿದ್ದೆ ಆದರೆ ವೈ ಈಸ್ ನಾಟ್ ಟೇಕಿಂಗ್ ಅಪ್ ಚಾರ್ಜ್ ಶೀಟ್ ಅಗೇನ್ಸ್ಟ್ ದ ಅಕ್ಯೂಸ್ಡ್? ವೈ ಆರ್ ರೈಟಿಂಗ್ ಟು ದ ಲೋಕಾಯುಕ್ತ? ಲೋಕಾಯುಕ್ತ ಶುಡ್ ಫೈಂಡ್ ಇಟ್. ಲೋಕಾಯುಕ್ತ ಅವರು ತನ್ನ ತನಿಖೆನ ಅವ್ರು ಮಾಡ್ತಾರೆ. PN ದೇಸಾಯಿ ಅವರು ತನ್ನ ತನಿಖೆ ಮಾಡ್ತಾರೆ. ಪ್ಯಾನಲ್ನಲ್ಲಿ ಕುಳಿತುಕೊಂಡಿರುವ 5 ಜನರಿಗಿಂತಲೂ ಟಿವಿ ಮುಂದೆ ಕುತ್ಕೊಂಡು ನೋಡ್ತಾ ಇರೋ ಜನ ಬಹಳ ಜಾಣರಿರ್ತಾರೆ. ಒಂದು ನಿಮಿಷ ಮುಗಿಸ್ಬಿಡ್ತೀವಿ ಸರ್. ಆಮೇಲೆ ಬಹಳ ಜಾಣರಿರ್ತಾರೆ ಅವರು. ನಮ್ಮ ರಾಜ್ಯದ ಜನ ಕೇವಲ ಸುವರ್ಣ ವೀಕ್ಷಕರಲ್ಲ, 7 ಕೋಟಿ ಜನರು ಬುದ್ಧಿವಂತರು ಇದ್ದಾರೆ. ನಿಮಗೂ ನಮಗಿಂತ ಬುದ್ಧಿವಂತರು ಇದ್ದಾರೆ. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಕನ್ನಡಿಗರ ಬಗ್ಗೆ ಗೌರವ ಇಟ್ಕೊಂಡು ಹೇಳ್ತಾರೆ ಮಾತು. ನೀವು ಮಾಡಿರೋ ಅಲಿಗೇಷನ್ಗಳು ಯಾವುದೇ ಹುರುಳಿಲ್ಲ. ಆಮೇಲೆ ನೀವು ಮಾಡಿರೋ ಟೈಮಿಂಗ್ಗಳು ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಇನ್ನೊಂದು ಇನ್ವೆಸ್ಟಿಗೇಷನ್ ಬರೋದು ರಾಜಕೀಯ ಪತ್ರ ಅಲ್ಲ. ಅದು ಇಲ್ಲ, ಆರೋಪ ರಾಜಕೀಯ ಪತ್ರ ಅಲ್ಲ. ಅವರು ಫ್ಯಾಕ್ಟ್ಸ್ ಹೇಳ್ತಾ ಇದ್ದಾರೆ. ಸ್ಯಾಟಲೈಟ್ ಇಮೇಜ್ ಇದೆ 2001, 2, 3 ನಂಬಳಿ. ನೀವು ಆಗ ಅಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೀತಾ ಇತ್ತು. ತಹಶೀಲ್ದಾರ್ ಹೋಗಿ, ಜಿಲ್ಲಾಧಿಕಾರಿ ಹೋಗಿ ಸ್ಥಳ ವೀಕ್ಷಣೆ ಮಾಡ್ತಾರೆ. ಅವ್ರಿಗೆ ಆ ಕನ್ಸ್ಟ್ರಕ್ಷನ್ ಕಾಣಲಿಲ್ವಾ? ಒಂದ್ ನಿಮಿಷ. ಆಗ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ರು. ನೀವು ಹೇಳ್ತಿದ್ದೀರಿ ರಾಜಕೀಯವಾಗಿ ಹೇಳ್ತಿದ್ರಿ. ಅವರು ಅನ್ಡ್ಯೂ ಅಡ್ವಾಂಟೇಜ್ ತೆಗೆದುಕೊಂಡಿಲ್ಲ, ಅನ್ಡ್ಯೂ ಇನ್ಫ್ಲೂಯೆನ್ಸ್ ಮಾಡಿಲ್ಲ. ಹಾಗಿದ್ರೆ ಯಾಕೆ ಅವರು ತಹಶೀಲ್ದಾರಲ್ಲಿ ಹೋಗಿ ಅವ್ರಿಗೆ ಸ್ಯಾಟಲೈಟ್ ಇಮೇಜ್ ಅವಾಗ ಕಾಣಲಿಲ್ವಾ? 3 ಸೈಟ್ ರಿಜಿಸ್ಟ್ರೇಷನ್ ಆಗ್ತವೆ. ಅದನ್ನು ಕೂಡ ಗಮನ ಹರಿಸಬೇಕಾಗ್ತದೆ ನಾವು. ರಾಜಕೀಯ ಉತ್ತರ ಕೊಡ್ತಾ ಇದ್ದೀರಿ, ನೀವು ಲೀಗಲ್ ಉತ್ತರವನ್ನು ಕೊಡಿ. ಲೀಗಲ್ ಉತ್ತರವನ್ನು ಕೊಡ್ತೇವೆ, ಕೇಳ್ಕೊಳ್ಳಿ. ನೀವು ಸ್ಯಾಟಲೈಟ್ ಇಮೇಜ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಮತ್ತು ಅಲ್ಲಿ ರೇಜ್ ಮಾಡಿರ್ತಕ್ಕಂಥ ಮನಿ ಲಾಂಡ್ರಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅಲ್ಲಿ ರೇಜ್ ಮಾಡ್ತಾ ಇರ್ತಾರೆ ಇಲ್ಲಿಗಲ್ ಅಲಾಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಈ ಎಲ್ಲ ವಿಚಾರಗಳನ್ನ ಅದು ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ವಿತ್ ಈ 14 ಸೈಟ್ಸ್ನ ರಿಟರ್ನ್ ಮಾಡಿರೋ ಬಗ್ಗೆ ಮಾತಾಡ್ತಾ ಇದ್ದೀರಿ. ಎಲ್ಲ ವಿಚಾರಗಳ ಬಗ್ಗೆ ನಾನು ಇಲ್ಲ ಅಂತ ಹೇಳಿಲ್ಲ, ನೀವು ತನಿಖೆ ಮಾಡಬೇಡಿ ಅಂತಲೂ ಹೇಳಿಲ್ಲ. ಅದಕ್ಕೆ ನಾನು ಅಜಿತ್ ಸರ್ ಹೇಳ್ತಾ ಇರ್ತಕ್ಕಂಥದ್ದು, ಎಲ್ಲ ಫ್ಯಾಕ್ಟ್ಸ್ಗಳು ನೀವೇನು ಇಟ್ಕೊಂಡು ಟಿವಿಗಳ ಮುಂದೆ ಇಟ್ಟಿದ್ದೀರಲ್ಲ, ಅದನ್ನು ನೀವು ಒಂದು ರಿಪೋರ್ಟ್ನ ಕೋರ್ಟು ನ್ಯಾಯಾಲಯಕ್ಕೆ ಕೊಡ್ಲಿಕ್ಕೆ ಹೇಳಿ, ಅದನ್ನು ಉತ್ತರ ಅಲ್ಲಿ ಕೊಡ್ತೇನೆ. ಒಂದು ಪಾಯಿಂಟ್ ಆಯಿತಾ? ಎರಡನೇ ಜೊತೆಗೆ ಹೇಳಬೇಕು ಅಂದರೆ, ನೀವು ರೇಜ್ ಮಾಡಿರೋ ವಿಚಾರಗಳೆಲ್ಲವೂ ಕೂಡ ಅದು ಕಂಪ್ಲೇಂಟಿನ ಆಧಾರದ ಮೇಲೆ ನೀವು ಮಾಡಿರ್ತೀರಾ. ಕಂಪ್ಲೇಂಟ್ ಅದೆಲ್ಲ ಕೊಟ್ಟಿರ್ತಕ್ಕಂಥ ರಾಜಕೀಯ ಪ್ರೇರಿತವಾಗಿ ಅವೆಲ್ಲವನ್ನೂ ಒಂದು ಯಾವಾಗ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ದೇವರಾಜ್ ಅವರಿಗೆ ಸಮನ್ಸ್ ಕೊಟ್ಟು ವಿಚಾರಣೆಗೆ ಕರೆದ್ವಿ. ದೇವರಾಜ್ ಅವರೇ, ನೀವು ಈ ಜಮೀನಿನ ಮೇಲೆ ಡಿಪೆಂಡೆಂಟಾ ಅಂತ ಕೇಳಿದ್ರೆ ಇಲ್ಲ, ನಾನು ಒಂದು ನಿಮಿಷ ಅಲ್ರಿ, ಒಂದು ನಿಮಿಷ. ಇಟ್ಸ್ ಎ ಫೈಂಡಿಂಗ್ಸ್. ಯು ಕಾಂಟ್ ಮೇಕ್ ಎ ಮೀಡಿಯಾ ಜಡ್ಜ್ಮೆಂಟ್ಸ್ ಆನ್ ದಿಸ್. ಇಟ್ಸ್ ಫ್ಯಾಕ್ಟ್ಸ್. ಇಟ್ಸ್ ಫ್ಯಾಕ್ಟ್. ಮೀಡಿಯಾ ಟ್ರಯಲ್ ಇಸ್ ಟೋಟಲಿ ರಾಂಗ್. ಮೀಡಿಯಾ ಟ್ರಯಲ್ ಇಸ್ ಟೋಟಲಿ ರಾಂಗ್. ಉತ್ತಮ ಮಾತುಗಾರನಿಗೆ ಪ್ರಶ್ನೆಗಳನ್ನು ಕೇಳಿಸಿಕೊಳ್ಳುವ ತಾಳ್ಮೆ ಮೊದಲನೇ ಅವಶ್ಯಕತೆ. ಉತ್ತಮ ಆಂಕರ್ ಮಾತು ಕೇಳಲಿಕ್ಕೆ ಮೊದಲನೇ ಅವಶ್ಯಕತೆ.
ಫ್ಯಾಕ್ಟ್ಸ್ ಮೇಲೆ ಹೇಳ್ತಾರೆ ಅವರು. ದೇವರಾಜು ಹತ್ರ ಉತ್ತರನೇ ಇರಲಿಲ್ವಂತೆ. ಇವ್ರು ಹೇಳ್ತಾರೆ, ದೇವರಾಜು ಅವರೇ 2000 ಅವರು ನಾನು ಜಮೀನು ಫಸ್ಟ್ ನೋಡಿದ್ದೆ 2003ರಲ್ಲಿ ಅಂತ ದೇವರಾಜು ಉತ್ತರ ಕೊಟ್ಟರಂತೆ. ಅನೆಕ್ಷರಲ್ಲಿ ಅವರ ಸ್ಟೇಟ್ಮೆಂಟನ್ನು ಆ್ಯಡ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅವರು. 2003ರಲ್ಲೇ ನಾನು ಜಮೀನು ನೋಡಿದ್ದು ಅಂತಾರಂತೆ. 2003ರಲ್ಲಾಗಲೇ ಸೈಟ್ ಫಾರ್ಮೇಷನ್ ಆಗಿತ್ತಲ್ಲ, ರೋಡ್ಗಳಾಗಿತ್ತಲ್ಲ ಅಂತ ಕೇಳಿ ಸ್ಯಾಟಲೈಟ್ ಇಮೇಜ್ಗಳನ್ನು ಎದುರಿಗೆ ಇಟ್ಟರೆ ದೇವರಾಜ್ ಅವರಿಂದ ಯಾವುದೇ ಉತ್ತರ ಇರಲಿಲ್ಲ ಅಂತ ಇಡಿ ಅವರು ಬರೀತಾರೆ. ಅದರ ಅರ್ಥ ನೀವು ಕೌಂಟರ್ ಮಾಡೋದು ಅಂದರೆ, ಸುಮ್ಮನೆ ಹೇಳ್ತಾ ಇದ್ದೀನಿ ನಿಮಗೆ, ನೀವು 2001ರ ಸ್ಯಾಟಲೈಟ್ ಇಮೇಜ್ ಒಂದನ್ನು ಹಿಡ್ಕೊಂಬರ್ಬೇಕು. ಅದನ್ನು ತೋರಿಸಿ, ಇಲ್ಲಿದೆ ನೋಡಿ ಸರ್ವೆ ನಂಬರ್ 464, ಎಲ್ಲಿದೆ ಇಲ್ಲಿ ರಸ್ತೆ ಅಂತ ಕೇಳಿದ್ರೆ ಅದನ್ನು ಕೌಂಟ್ರು ಅಂತ. ಒಂದು ನಿಮಿಷ ಒಂದು 10,000 ರೂಪಾಯಿ ಖರ್ಚು ಮಾಡಿದ್ರೆ ಸಿಕ್ಬಿಡುತ್ತೆ. ನೋಡ್ರಿ, ಇಡಿ ಹಸಿ ಸುಳ್ಳು ಹೇಳ್ತಾ ಇದೆ, ಇಡಿ ಹಸಿ ಸುಳ್ಳು ಹೇಳ್ತಾ ಇದೆ. ಇಲ್ಲಿದೆ ಸ್ಯಾಟಲೈಟ್ ಇಮೇಜು, ಇದರಲ್ಲಿ ರೋಡ್ ತೋರಿಸಿ, ಸೈಟ್ ತೋರಿಸಿ ಅಂತ ಏನಾದ್ರು ಕೇಳಿದ್ರೆ ನಾನು ಹೇಳ ನಿಮಗೆ, ಈಗ ಇಡಿ ಅವರು ತನ್ನ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಪ್ರೈಮಾ ಫೇಜಿ ಮಾಡಿರತಕ್ಕಂಥದ್ದು ನೀವು ಸರಿ ಅಂತ ಇಟ್ಕೊಳ್ಳೋಣ. ಆದರೆ ಈ ದಿಸ್ ಅ ವೇ ದಟ್ ಯು ಮೇಕ್ ಇಟ್ ಪಬ್ಲಿಕ್ ಇನ್ ಡೊಮೈನ್ ಟಿಲ್ ಯು ಫೈಲ್ ಎ ರಿಪೋರ್ಟ್ ಟು ದ ಕೋರ್ಟ್. Is anything is right in that matter? What is the necessity of doing it now? Even if it is true, let me file an objection to it in the court of law. ಒಂದು ವೇಳೆ ನಾನು ಪ್ರಶ್ನೆ, how do you have on a ED letter, how do you have a media trial like that? How is it? ನಾಗರಾಜ್ ಯಾದವ್ ಆರ್ಗ್ಯುಮೆಂಟ್ ಏನಂದ್ರೆ, ಗಂಡ ಬೈದಿದ್ದು ಕರೆಕ್ಟು, ವಿಷಯ ಇರಬಹುದು, ಬಟ್ ನಾದ್ನಿ ಮುಂದೆ ಯಾಕೆ ಬೈದ ಇವನು? ಹಂಗಲ್ಲ ಹಂಗಿದೆ ರೀ ನಿಮ್ದು. It is not like children's play. This is very ಅಲ್ರಿ, ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಸೀರಿಯಸ್ ಆಗಿ ನಾನು ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇನ್ನೂ ತನಕ ಬರ್ತಾ ಇಲ್ಲ. ಈಗ ನಾನು ಫ್ಯಾಕ್ಟ್ಸ್ ಆಫ್ ದ ಮ್ಯಾಟರ್ ಅಧಿವೇಶನ ಮುಗಿದ ಮಾರನೇ ದಿವಸ ಮುಖ್ಯಮಂತ್ರಿಗಳೊಂದು ಪ್ರೆಸ್ ಮೀಟ್ ಮಾಡಿ ದಾಖಲೆಗಳನ್ನು ತೋರಿಸಿ ಮಾತಾಡಿದ್ರು ನೋಡಿ, ಅದು ಕೌಂಟರ್ ಕೊಡೋದು. ದಾಖಲೆಗಳನ್ನು ತೋರಿಸಿ ಹಾ ಇಲ್ಲಿದೆ ನೋಡಿ ದಾಖಲೆ, ಹಾ ಇಲ್ಲಿದೆ ನೋಡಿ ದಾಖಲೆ ಅಂತ ಅದು ಕೌಂಟರ್ ಕೊಡೋದು. ಬೇಸಿಕ್ ಆ ಪ್ರಶ್ನೆಗಳಿಗೆ ಇಡಿಯ ಈ ರಿಪೋರ್ಟ್ ನಲ್ಲಿ ಉತ್ತರ ಇದೆ. ಒಂದ್ ನಿಮಿಷ ಇವತ್ತು ಚೀಫ್ ಮಿನಿಸ್ಟರ್, ಲೀಗಲ್ ಅಡ್ವೈಸರ್, ಹೋಮ್ ಮಿನಿಸ್ಟರ್ ಆಫ್ ದ ಸ್ಟೇಟ್, ಆಮೇಲೆ ಪ್ರಿಯಾಂಕಾ ಖರ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಈ ಪ್ರಶ್ನೆಗಳೆಲ್ಲ ರೇಸ್ ಮಾಡಿದ್ರು. ಐ ಥಿಂಕ್ ಯು ಹ್ಯಾಡ್ ದ ಪ್ರೆಸ್ ನೋಟ್ಸ್ ಕಂಪ್ಲೀಟ್ಲಿ ವಿತ್ ಯು. ವೆರಿ ಬೇಸಿಕ್ ರಿಕ್ವೈರ್ಮೆಂಟ್ ಬೇಕಾಗಿರತಕ್ಕಂಥದ್ದು ಇಡಿ ಯಾವ ವಿಚಾರದಲ್ಲಿ ಅವರ ಅಧಿಕಾರವನ್ನು ನಡೆಸಬಹುದು ಅಂತಕ್ಕಂಥ ವಿಚಾರ ಬಂದಾಗ, ಪ್ರೆಸಿಡೆನ್ಸ್ ಆಫ್ ಕ್ರೈಮ್ ಬಗ್ಗೆ ಅಲ್ಲಿ ಕ್ರೈಮ್ ಆಗಿದೆಯಾ ಇಲ್ವಾ, ಮನಿ ಲಾಂಡ್ರಿಂಗ್ ಕ್ರೈಮ್ ಆಗಿದೆಯಾ ಇಲ್ಲ ಅಂತಕ್ಕಂಥ ನೋಡಿದಾಗ, ಇಫ್ ಇಟ್ ಇಸ್ ಹ್ಯಾಪೆಂಡ್ ಯು ಹ್ಯಾವ್ ಆಲ್ ದ ರೈಟ್ ಟು ಟೇಕ್ ಅಪ್ ಎ ಚಾರ್ಜಸ್ ಆ್ಯಂಡ್ ಫೈಲ್ ಎ ಕ್ರಿಮಿನಲ್ ಕೇಸಸ್, ಫೈಲ್ ವಾಟ್ ಎವರ್ ರಿಕ್ವೈರ್ ಕಾನ್ಸಿಕ್ವೆನ್ಸಸ್ ಕುಡ್ ಬಿ ಟೇಕನ್ ಪ್ಲೇಸ್, ಕಾಗ್ನಿಸನ್ಸ್ ತೊಗೊಂಡು ಮಾಡಬೇಕು. ಆದರೆ ಏನು ಮಾಡಿದ್ರು ಗೊತ್ತಾ ಇವರು, ಇನ್ಸ್ಟೆಡ್ ಆಫ್ ಯು ಆ್ಯಕ್ಟಿಂಗ್ ಆನ್ ದಟ್ ಮ್ಯಾಟ್, ಇಫ್ ಯು ಫೈಂಡಿಂಗ್ ಜಸ್ಟಿಫೈಡ್ ಸ್ಟೇಟ್ಮೆಂಟ್ಸ್ ಇದ್ರೆ, ನೀವು ಹೇಳಿದ್ರಲ್ಲ ಇವೆಲ್ಲ ಪ್ಯಾರಾಗ್ರಾಫಲ್ಲಿ ಹಿಂಗಾಗಿದೆ ಅಂತ ಇದ್ರೆ, ನೀವ್ಯಾಕೆ ಲೋಕಾಯುಕ್ತಕ್ಕೆ ಬರ್ತಾ ಇದ್ರಿ? ಯು ಆರ್ ಅನ್ ಇಂಡಿಪೆಂಡೆಂಟ್ ಏಜೆನ್ಸಿ, ವೈ ಡೋಂಟ್ ಯು ಫೈಲ್ ಎ ರಿಪೋರ್ಟ್ ಟು ದ ಕೋರ್ಟ್ ಆಫ್ ಲಾ? ಮಾಡಿಲ್ಲ. ದೇರ್ ಇಸ್ ದ ಪಾಯಿಂಟ್. ಲೋಕಾಯುಕ್ತ 24ನೇ ತಾರೀಕು ಅವ್ರು ರಿಪೋರ್ಟ್ ಕೊಡೋದು, ರಿಪೋರ್ಟ್ ಸಲ್ಲಿಕೆ ಮಾಡಿ ಹೊರಗಡೆ ತಂದು let him explain what injustice what injustice has caused to the Congress. Let my learned friend explain before the media, if at all the report is submitted to the Lokayukta, what injustice has caused to Congress? It is not a report. Congress ಗೆ ಆಗಿರುವಂತ ಅನ್ಯಾಯ ಏನು? ರಿಪೋರ್ಟ್ ಅನ್ನು ಕೊಟ್ಟ ಮಾತ್ರಕ್ಕೆ ಕಾಂಗ್ರೆಸ್ ಗೆ ಏನು ಅನ್ಯಾಯ ಆಗ್ತದೆ? What is the letter and what is the report? A letter no injustice has caused. Finding is written by ED to Lokayukta. No. The timing is totally wrong. It is a prejudice mind ಇರತಕ್ಕಂತ ಮಾಡಿರತಕ್ಕಂಥದ್ದು. ನಾನು ಕೇಳ್ತಾ ಇದ್ದೀನಿ, ನಾಗರಾಜ್ ಯಾದವ್ ಏನ್ ಹೇಳ್ತಾ ಇದ್ದಾರೆ? ನಿಮ್ಮ ಪಾಯಿಂಟ್ ಅನ್ನ ಜನರೆದುರಿಗೆ ಪ್ರೆಸೆಂಟ್ ಮಾಡಿ ಮುಖ್ಯಮಂತ್ರಿಗಳನ್ನ ಡಿಫೆಂಡ್ ಮಾಡೋದಕ್ಕೆ 1 ಗಂಟೆಯ ಅವಕಾಶವನ್ನ ನಾನು ನಿಮಗೆ ಕೊಟ್ಟೆ. ಯು ಹ್ಯಾವ್ ನಾಟ್ ಯೂಸ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್. No, sorry. ನಾಗರಾಜ್ ಅವರು ಏನ್ ಹೇಳ್ತಾ ಇದ್ದಾರೆ? agree with it. Chief Minister, I am telling you, ED has got no. ED ಅವರ ಅಧಿಕಾರ ವ್ಯಾಪ್ತಿಯ ಮೀರಿ ಮಾಡಿರ್ತಕ್ಕಂಥದ್ದು, ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು. ಇದಕ್ಕೆ ಕೋರ್ಟ್ ಆಫ್ ನ್ಯಾಯಾಲಯ ಉತ್ತರ ಕೊಡಲಿಕ್ಕೆ ತಯಾರಿದ್ದೇವೆ ಮಾತ್ರ ಹೇಳ್ತಾ ಇದ್ದೀನಿ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಅಲಿಗೇಷನ್ ಮಾಡಿರ್ತಕ್ಕಂಥದ್ದು ಸುಳ್ಳು ಅಲಿಗೇಷನ್ ಮಾಡಿದ್ದಾರೆ. It is not an allegation. 700 ಕೋಟಿ ನಾಚಿಕೆ ಕಡಿನ ಸಂಗತಿ ಹೇಳ್ತಾ ಇದ್ದೀನಿ. ಅದನ್ನ ಇಡಿ ರಿಪೋರ್ಟ್ ನಲ್ಲಿ ಏನಿದೆ ಅನ್ನೋದನ್ನ 8:15 ವಿವರವಾಗಿ ಹೇಳ್ತೀನಿ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.